ಏರಿಕೆ ಆಗುತ್ತೆ. ಸದ್ಯಕ್ಕೆ ಈ ಎರಡು ಮಹತ್ವವಾದಂತಹ ಒಂದು ಯೋಜನೆಗಳಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ಕೊಡುವಂತಹ ಕೆಲಸ ಮಾಡಿರುವಂತದ್ದು. ವಿಶೇಷವಾಗಿ ಇವತ್ತಿನ ಈ ಹಳದಿ ಮಾರ್ಗ ಮೆಟ್ರೋನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಏನ್ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಮುಂದಾಳತನ ವಹಿಸಿಕೊಂಡು ಪ್ರತಿಯೊಂದನ್ನು ಕೂಡ ಪ್ರಧಾನಿಯವರಿಗೆ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಜಯದೇವ ಮೆಟ್ರೋ ಜಂಕ್ಷನ್ ಏನಿದೆ ಅದು ಈಗ ಇಡೀ ವಿಶ್ವದಲ್ಲೇ ಕನ್ಸರಿಯುವಂತಹ ಒಂದು ಜಂಕ್ಷನ್ ಆಗಿರುವಂತಹ 4 ಪಥದ ಜಂಕ್ಷನ್. ಅದು ಎರಡು ಕಡೆ ಮೆಟ್ರೋ ಹೋದ್ರೆ ಮತ್ತು ಎರಡು ಕಡೆಗೆ ಕರೆದಿ ಒಂದು ಬಸ್ ಸಂಚಾರವಾಗಿರ್ಬೋದು, ವಾಹನ ಸಂಚಾರಕ್ಕೆ ಈ ಡಬಲ್ ಡೆಕ್ಕರ್ ಮಾದರಿಯಲ್ಲಿ ಮಾಡಿರುವಂತಹ ಕಾರಣಕ್ಕೆ ಅದನ್ನ ವಿಶ್ಲೇಷವಾಗಿ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಮಾಡಿದ್ರು. ಪ್ರಧಾನಿಯವರು ಕೂಡ ಈ ಒಂದು ಉದ್ಘಾಟನೆ ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಖುಷಿಯಿಂದ ಹೋಗಿ ತಾವೇ ಮೊಬೈಲ್ ಅಲ್ಲಿ ತೆಗೆದುಕೊಂಡು ಅಲ್ಲಿ ಏನು ಗ್ರಾಹಕರಿಗೆ ಇಟ್ಟಂತಹ ಸ್ಕ್ಯಾನರ್ಗಳನ್ನ ಸ್ಕ್ಯಾನ್ ಮಾಡುವ ಮೂಲಕ ತಾವು ಕೂಡ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಕೆಲಸ ಮಾಡಿದ್ರು. ಜೊತೆಗೆ ಮೆಟ್ರೋ ಕಾರ್ಡ್ ಅನ್ನ ಬಳಕೆ ಮಾಡಿಕೊಂಡು ಇವತ್ತು ಮೆಟ್ರೋ ನಿಲ್ದಾಣ ಒಳಗಡೆ ಹೋಗಿ ಈಗ ಹಸಿರು ನಿಶಾನೆ ತೋರುವ ಮೂಲಕ ಈ ಹಳದಿ ಮೆಟ್ರೋ ಅನ್ನೋದು ಈಗ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೋದ ನಂತರದಲ್ಲಿ ಅಲ್ಲಿಯೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮ ಇದೆ. ಇವತ್ತು 3ನೇ ಹಂತದ ಮೆಟ್ರೋಗೆ ಈ ಚಾಲನೆ ಕೊಡುವಂತಹ ಒಂದು ಕೆಲಸವನ್ನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಸುಲಕ್ಷ್ಮಿ, ಇನ್ನು ಮುತ್ತಪ್ಪಲಮಾಣಿ ಮೆಟ್ರೋ ಫೇಸ್ 3 ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಪ್ರಧಾನಿ ಮೋದಿ. ಅಲ್ಲಿ ಒಂದಷ್ಟು ಮಾತನಾಡ್ತಾರೆ ಕೂಡ. ಸೊ ಆ ಒಂದು ಫೇಸ್ 3 ಯೋಜನೆಗಳು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ. ಎವರ್ ಎಕ್ಸ್ಪ್ಯಾಂಡಿಂಗ್ ಬೆಂಗಳೂರಂತೂ ಬೆಳೀತಾನೆ ಇದೆ. ಎಷ್ಟೇ ಸಂಪರ್ಕ ಸಾಧನಗಳಿದ್ರೂ ಸಾಲದು ಅನ್ನೋ ಮಟ್ಟಿಗೆ ಬೆಂಗಳೂರು ಬೆಳೆದಿದೆ. ಹಾಗಾಗಿ ಈ ಫೇಸ್ 3 ಯೋಜನೆಗಳಿಗೆ ಚಾಲನೆ ಕೊಡುವಂಥದ್ದು ಈಗ ಮುಂದಿನ ಕಾರ್ಯಕ್ರಮ, ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಯಕ್ರಮ ಏನಿರುತ್ತೆ ಪ್ರಧಾನಿ ಮೋದಿ ಅವರದ್ದು? ಮೆಟ್ರೋದಲ್ಲಿ ಸಂಚಾರ ಏನಾದರೂ ಮಾಡ್ತಾರಾ ಅಥವಾ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಇರುತ್ತೆ? ಮತ್ತು ಆ ಫೇಸ್ 3 ಪ್ರಾಜೆಕ್ಟ್ಗಳಿಗೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಯಾವ ರೀತಿಯಲ್ಲಿರುತ್ತೆ? ಲಕ್ಷ್ಮಿ, ಈಗ ಹಳದಿ ಮೆಟ್ರೋ ಮಾರ್ಗಕ್ಕೆ ಚಾಲನೆ ಕೊಟ್ಟ ನಂತರದಲ್ಲಿ ಪ್ರಧಾನಮಂತ್ರಿಯವರು, ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ, ಜೊತೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಂಸದರು ಮತ್ತೆ ಕೆಲವೊಂದಿಷ್ಟು ಕೇಂದ್ರ ಸಚಿವರು ಕೂಡ ಈಗ ಬಂದಿರುವಂತದ್ದು. ಅವರೆಲ್ಲರೂ ಕೂಡ ಹಳದಿ ಮೆಟ್ರೋ ಮಾರ್ಗದಲ್ಲಿ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಯ IIT ಕೇಂದ್ರಕ್ಕೆ ಹೋಗ್ತಾರೆ. ಅಲ್ಲಿ 1:30ಕ್ಕೆ ಪ್ರಧಾನಮಂತ್ರಿಯವರು ಒಂದು ಭಾಷಣವನ್ನು ಕೂಡ ಮಾಡುವಂತಹ ಸಾಧ್ಯತೆ. ಯಾಕಂದ್ರೆ ಮೆಟ್ರೋ 3ನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರದಲ್ಲಿ ಪ್ರಧಾನಮಂತ್ರಿಯವರು ಈ ಒಂದು ಏನು ರಾಜ್ಯವನ್ನು ಉದ್ದೇಶಿಸಿ ಮಾತನಾಡಿದ ನಂತರದಲ್ಲಿ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ಒಂದು ಹೆಲಿಪ್ಯಾಡ್ ಏನಿದೆ ಅಲ್ಲಿಂದ ನೇರವಾಗಿ HAL ಗೆ ತೆರಳಿ ಅಲ್ಲಿಂದ ವಾಪಸ್ ಡೆಲ್ಲಿಗೆ ಹೋಗುವಂತಹ ಕೆಲಸವನ್ನ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಯಾಕಂದ್ರೆ ಮುಖ್ಯವಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮುತ್ತಪ್ಪಲಮಾಣಿ ಮೆಟ್ರೋ ಒಳಗಡೆ ಪ್ರಧಾನಿ ಮೋದಿ ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅವ್ರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಸಚಿವ ಸೋಮಣ್ಣ ಸೇರಿದಂತೆ ಅನೇಕರು ಇದ್ದಾರೆ. ಈಗ ಅವರು ಮೆಟ್ರೋ ಒಳಗೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಅಲ್ಲಿ ಮೆಟ್ರೋ ನಿಲ್ದಾಣ, ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋ ಒಳಗೆ ಎಂಟ್ರಿ ಆದರೂ ಅಲ್ಲಿ ಒಂದಷ್ಟು ಮಂದಿ ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟ್ ಕೂಡ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ. ಅವ್ರ ಜೊತೆ ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಅನೇಕರು ಇದ್ದಾರೆ. ಕಲಾ ತಂಡಗಳತ್ತ ಕೈ ಬೀಸಿ, ಜನರತ್ತ ಕೈ ಬೀಸಿ ಪ್ರಧಾನಿ ಮೋದಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಿಂದ ಮೆಟ್ರೋ ಒಳಗಡೆ ಎಂಟ್ರಿ ಆದರು. ನೋಡಿ ಯಾವ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಉಪಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರುಗಳು ಟ್ರೈನ್ನಲ್ಲಿ ಹೋಗ್ತಾ ಇರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಅತ್ತ ಮೂವ್ ಆಗ್ತಾ ಇದೆ ಟ್ರೈನ್. ಮೆಟ್ರೋದಲ್ಲಿ ಪ್ರಧಾನಿ ಪ್ರಯಾಣ ಮಾಡ್ತಾ ಇದ್ದಾರೆ. ಖುಷಿಯಾಗುತ್ತೆ ನಿಜಕ್ಕೂ. ನಮ್ಮ ನವ ಭಾರತ ಇಷ್ಟೊಂದು ಅಭಿವೃದ್ಧಿ ಹೊಂದಿರತಕ್ಕಂಥದ್ದು, ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಇದೆ. ಆದರೂ ಕೂಡ ಇಷ್ಟರ ಮಟ್ಟಿಗಿನ ಅಭಿವೃದ್ಧಿ ಜನಗಳಿಗೆ ಸಾಕಷ್ಟು ಸಂತಸವನ್ನು ತಂದಿದೆ ಅನ್ನೋದು ಆ ಇಕ್ಕೆಲಗಳಲ್ಲಿ ನಿಂತು ಪ್ರಧಾನಿಯವರತ್ತ ಕೈ ಬೀಸ್ತಾ ಇರೋ ಜನರ ಮುಖದಲ್ಲಿ ಆ ಖುಷಿಯನ್ನು ಕಾಣಬಹುದಾಗಿದೆ. ಯಾವ ರೀತಿಯಲ್ಲಿ ಈ ಮೆಟ್ರೋ ಬೆಂಗಳೂರಿನ ಜನಜೀವನವನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಪ್ರಧಾನಮಂತ್ರಿ ಮೋದಿಯವರು ಬೆಂಗಳೂರಿನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಅವರು ಎಲೆಕ್ಟ್ರಾನಿಕ್ ಸಿಟಿ ಆ ಒಂದು ನಿಲ್ದಾಣಕ್ಕೆ ಹೋಗಿ ಇಳಿತಾರೆ. ಅಲ್ಲಿ ಮೆಟ್ರೋ 3ನೇ ಹಂತದ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಕುರಿತಾಗಿ ಏನಾದರೂ ಹೇಳ್ತಾರಾ ಪ್ರಧಾನಿಯವರು? ಯಾವೆಲ್ಲ ಕನಸುಗಳನ್ನು ನಾವು ಇಟ್ಕೊಳ್ಬಹುದು ಅಥವಾ ಜನರ ನಿರೀಕ್ಷೆ ಏನಿದೆ ಬೆಂಗಳೂರಿನ ಅಭಿವೃದ್ಧಿ ಕುರಿತಾಗಿ?
ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಮೋದಿ ಸಂವಾದ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಮೆಟ್ರೋ ನಿಲ್ದಾಣಗಳ ಇಕ್ಕೆಲಗಳಲ್ಲಿ ಪ್ರಧಾನಿಯವ್ರನ್ನ ನೋಡೋದಕ್ಕೆ ಜನ ಜಮಾಯಿಸಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಪ್ರಯಾಣ ಬೆಳೆಸಿದ್ದಾರೆ. ಈ ಮೆಟ್ರೋದಲ್ಲಿ ಇರೋ ಮಕ್ಕಳೆಲ್ಲ ಇದ್ದಾರಲ್ಲ, ಸರ್ಕಾರಿ ಶಾಲೆಗಳ ಮಕ್ಕಳು ಇವರು. BBMP ಶಾಲೆಗಳು ಹಾಗೂ ಸರ್ಕಾರಿ ಶಾಲೆಗಳ ಮಕ್ಕಳು. ಎಂಥ ಒಳ್ಳೆ ಒಂದು ಅವಕಾಶ ಮಕ್ಕಳಿಗೂ ಕೂಡ. ಪ್ರಧಾನಿ ಮೋದಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರುಗಳ ಜೊತೆ ಈ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥ ಒಂದು ಸದಾವಕಾಶ, ಪ್ರಧಾನಿಗಳ ಜೊತೆ ಇಂಟ್ರಾಕ್ಟ್ ಮಾಡುವಂಥ, ಮಾತುಕತೆ ನಡೆಸುವಂಥ ಒಂದು ಸದಾವಕಾಶ. ನೋಡಿದ್ರೆ ಖುಷಿ ಆಗತ್ತೆ ಇಂಥ ಒಂದು ದೃಶ್ಯವನ್ನ. ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಅಂತ. ಆದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿಗೆ ಸ್ಕೋಪ್ ಇದೆ. ಅತ್ತ ಕೂಡ ಪ್ರಧಾನಿಯವರು ಗಮನ ಹರಿಸ್ತಾರ. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಶಿಕ್ಷಣ ಸ್ಟೇಟ್ ಸಬ್ಜೆಕ್ಟ್ ಆಗಿದ್ರೂ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗುವಂಥ ಒಂದು ಅನಿವಾರ್ಯತೆ ಬಹಳ ಇದೆ. ಹಾಗಾಗಲಿ ಅನ್ನೋದು ಎಲ್ಲರ ಆಶಯ. ಎನಿವೆ, ಬೆಂಗಳೂರಿನ ಸಂಪರ್ಕ ಸಾಧನ ಯಾವ ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಬೆಂಗಳೂರಿನಲ್ಲಿ ಪ್ರಯಾಣ ಮಾಡುವಂಥದ್ದು ಒಂದು ಸುಖಮಯ ಪ್ರಯಾಣ ಸಾಧ್ಯವಾಗುವತ್ತ ಅಂಥದ್ದೊಂದು ಪ್ರಯಾಣವನ್ನು ಜನರಿಗೆ ಕೊಡುವತ್ತ ಸಾಕಷ್ಟು ಪರಿಶ್ರಮ ವಹಿಸಲಾಗಿದೆ. ಕಳೆದ ಹಲವು ವರ್ಷಗಳ, ಇನ್ಫ್ಯಾಕ್ಟ್ ದಶಕದ ಕನಸು ಇದು ಅಂತಾನೆ ಹೇಳಬೇಕು. ಈ ಥರ ಮೆಟ್ರೋ ಟ್ರೈನ್ ಬೆಂಗಳೂರಿನಲ್ಲಿ ಚಾಲನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅನೇಕ ವರ್ಷಗಳ ಒಂದು ಕನಸಿದು. ಅಂತೂ ಹಳದಿ ಮಾರ್ಗ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ಆದರೂ ಕೂಡ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವ ಒಂದು ಮಾರ್ಗದಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತಾ, ಜನಗಳಿಗೆ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಕಾದು ನೋಡಬೇಕು. ಬೆಂಗಳೂರು ಬೆಳೀತಾ ಇರೋ ರೀತಿಗೆ ಎಷ್ಟೇ ಅಭಿವೃದ್ಧಿ ಹೊಂದಿದ್ರೂ ಸಾಲದು ಅನ್ನೋಷ್ಟರ ಮಟ್ಟಿಗೆ ಬೆಂಗಳೂರು ಬೆಳೀತಾ ಇದೆ. ಸೊ ಇನ್ನಷ್ಟು ತುರ್ತಾಗಿ ಈ ಬಗೆಯ ಅದು ಮೆಟ್ರೋ ಟ್ರೈನುಗಳಿರ್ಬೋದು ಅಥವಾ ಮುಂದೆ ಬರುವಂತಹ ಮೋನೋ ಟ್ರೈನ್ ಪ್ರಾಜೆಕ್ಟ್ಸ್ ಇರಬಹುದು ಅಥವಾ ಬೇರೆ ಯಾವುದೇ ಈ ರೀತಿಯ ಪ್ರಾಜೆಕ್ಟ್ಗಳನ್ನ ಇನ್ನಷ್ಟು ಮಾಡಬೇಕಾದ ಅಗತ್ಯ ಬೀಳುತ್ತೆ ಅಂತ ಅನ್ಸುತ್ತೆ. ಸರ್ಕಾರಿ ಶಾಲಾ ಮಕ್ಕಳ ಜೊತೆ ಪ್ರಧಾನಿ ಮೋದಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ತಲುಪ್ತಾರೆ. ಯಾಕಂತಂದರೆ ಬಹಳ ಕ್ವಿಕ್ ಆಗಿ ಮೆಟ್ರೋ ರೀಚ್ ಆಗ್ತಕ್ಕಂಥದ್ದು. ಸಿದ್ದರಾಮಯ್ಯ ಕೂಡ ಪ್ರಧಾನಿ ಮೋದಿ ಅವರ ಜೊತೆ ಇದ್ದಾರೆ. ಮಕ್ಕಳ ಜೊತೆ ಪ್ರಧಾನಿ ಮೋದಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಟ್ರೈನ್ ಒಳಗಡೆ. ಸುಮಾರು 19.5 ಕಿಲೋಮೀಟರ್ ಉದ್ದದ ಮಾರ್ಗ ಇದು. ಕೆಲವೇ ಕ್ಷಣಗಳಲ್ಲಿ ತಲುಪಬಹುದಾದಂತಹ ಮಾರ್ಗ. ಮೆಟ್ರೋ ಹೇಗೆ ಬೆಂಗಳೂರಿನ ಜನಜೀವನವನ್ನು, ಪ್ರಯಾಣವನ್ನು ಎಸ್ಪೆಷಲಿ ಉನ್ನತ ದರ್ಜೆಗೆ ಏರಿಸಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನ ಏರ್ತಾ ಇರುವಂತಹ ಜನಸಂಖ್ಯೆ ಮತ್ತು ಅಭಿವೃದ್ಧಿಯ ಅವಶ್ಯಕತೆಗಳನ್ನ ಗಮನಿಸಿದ್ರೆ ಇನ್ನಷ್ಟು ಅಗತ್ಯ ಇದೆ, ಇನ್ನಷ್ಟು ಮೆಟ್ರೋ ಮಾರ್ಗಗಳ ಅಗತ್ಯ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಅವುಗಳನ್ನು ನೆರವೇರಿಸುವತ್ತ ಪ್ರಧಾನಿ ಮೋದಿ ಚಿತ್ತ ಹರಿಸ್ತಾರ, ಕಾದು ನೋಡಬೇಕಾಗಿದೆ. ಈಗ ಫೇಸ್ 3ನಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಗಮನ ಹರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. BMRCL ಸಿಬ್ಬಂದಿಗಳು ಹಾಗೂ ಇತರರೊಂದಿಗೆ ಪ್ರಧಾನಿ ಮೋದಿ ಅಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಬೆಂಗಳೂರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದೆ ಅನ್ನೋದನ್ನು ನೋಡ್ತಾ ಇದ್ರೆ, ಎಷ್ಟರ ಮಟ್ಟಿಗೆ ಜನಸಂಖ್ಯೆ ಹೆಚ್ಚಾಗಿದೆಯೋ ಅಷ್ಟೇ ಅಭಿವೃದ್ಧಿಯ ಅವಶ್ಯಕತೆಯೂ ಕೂಡ ಬೆಂಗಳೂರಿಗೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಆಳುವವರು ಇನ್ನಷ್ಟು ತ್ವರಿತವಾಗಿ ಇಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಬೇಕಾದಂತಹ ಅಗತ್ಯ ಇದೆ. ಪ್ರಧಾನಿ ಮೋದಿ ಆ ನಿಟ್ಟಿನಲ್ಲಿ ಗಮನ ಹರಿಸಿದ್ದಾರೆ. ಹಾಗಾಗಿ ಅತ್ಯಂತ ತುರ್ತಾಗಿ ಈ ಮೆಟ್ರೋ ಹಳದಿ ಮಾರ್ಗವನ್ನು ಬೇಗನೆ ಪೂರೈಸಿ ಅದನ್ನು ಜನತೆಗೆ ಅರ್ಪಿಸುವಂತಹ ಒಂದು ಕೆಲಸ ಆಯಿತು. ಅಭಿವೃದ್ಧಿ ಯೋಜನೆಗಳು ಡಿಲೇ ಆದಷ್ಟು ರಾಜಕಾರಣಿಗಳು ಅದರಲ್ಲಿ ದುಡ್ಡು ಹೊಡಿತಾರೆ ವಿನಃ ಜನಕ್ಕೆ ಅನುಕೂಲ ಆಗೋಲ್ಲ ಅನ್ನುವಂಥ ಒಂದು ದೂರು ಜನಗಳದಿತ್ತು. ಈಗ ಅಂಥ ಒಂದು ದೂರಿಗೆ ಅವಕಾಶ ಇಲ್ಲದ ಹಾಗೆ ಬೇಗ ತುರ್ತಾಗಿ ಅಭಿವೃದ್ಧಿ ಯೋಜನೆಗಳನ್ನು, ಕೇಂದ್ರದ ಯೋಜನೆಗಳು ಯಾವುದಿದ್ದಾವೆ, ಈ ರೀತಿಯ ಟ್ರೈನ್ ಯೋಜನೆಗಳಿರಬಹುದು, ಇಂಥವನ್ನೆಲ್ಲ ಆದಷ್ಟು ಬೇಗ, ಅಂದರೆ ಕಾಲಮಿತಿಯ ಒಳಗಡೆ